ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಹೌ ಟು ಹ್ಯಾಕ್ ಮೊಬೈಲ್ಸ್. ವಾಟ್ಸಪ್, ಇನ್ಸ್ಟಾಗ್ರಾಮ್, ಮೆಸೇಜ್, ಜಿಮೇಲ್, ಫುಲ್ ಮೊಬೈಲ್ ಆ್ಯಕ್ಸೆಸ್. ಲೆಟ್ಸ್ ಬಿಗಿನ್. ಹೆಂಗೆ ವರ್ಕ್ ಆಗುತ್ತೆ ನೋಡೋಣ ಬನ್ನಿ. ಅಲ್ಲಿ ವಿಡಿಯೋ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಬಟನ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣವೇ ಆ ರೇರ್ ಕ್ಯಾಮ್ರಾ ಆ್ಯಕ್ಸೆಸ್ ಆಗಿ ನಮಗಲ್ಲಿ ಡಿಸ್ಪ್ಲೇ ಆಗುತ್ತೆ. ಎಕ್ಸಾಂಪಲ್ ಆಗಿ ಪಕ್ಕದಲ್ಲಿ ಒಂದು ವಿಡಿಯೋ ಕಾಣಿಸ್ತಾ ಇದೆಯಲ್ಲ, ಅದು ನೋಡಿ, ಅದರದ್ದೇ ರೇರ್ ಕ್ಯಾಮ್ರಾ ಆ್ಯಕ್ಸೆಸ್ ಆಗಿರೋದು. ಮತ್ತು ಬ್ಯಾಕ್ ಬಂದು ಅಲ್ಲಿ ಸ್ಕ್ರೀನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಕೊಟ್ಟರೆ ನೋ ಸೌಂಡ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ವರ್ಕ್ ಆಗೋಲ್ಲ. ಸ್ಟಾರ್ಟ್ ಕೊಟ್ಟಿದ ತಕ್ಷಣವೇ ನೀವು ನೋಡ್ತಾ ಇರ್ಬೋದು, ಅದರದ್ದು ಸ್ಕ್ರೀನು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಫೋನಲ್ಲಿ ಏನು ಡಿಸ್ಪ್ಲೇ ಆಗ್ತಿದೆ ಅದರದ್ದು ಪ್ರತಿಯೊಂದು ಸ್ಕ್ರೀನಲ್ಲಿ ಕಾಣಿಸ್ತಾ ಇರುತ್ತೆ. ನೋಡಿ, ಅಲ್ಲಿ ನಾನು ಈ ಕಡೆ ತಿರುಗಿಸಿದ್ರೆ ಈ ಕಡೆ ಬರುತ್ತೆ, ಮೇಲೆ ಎತ್ತಿದ್ರೆ ಮೇಲೆ ಹೋಗುತ್ತೆ. ಇದೇ ಥರ ಹೇಗೆ ಮಾಡೋದು ಅಂತ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ಇಷ್ಟೇ ಅಲ್ಲ, ವಾಟ್ಸಪ್, ಇನ್ಸ್ಟಾಗ್ರಾಮ್, ಕಾಲ್, ಮೆಸೇಜ್ ಎಲ್ಲನೂ ಆ್ಯಕ್ಸೆಸ್ ಮಾಡ್ಬೋದು. ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಬನ್ನಿ. ನಿಮ್ಮ ಚಿಲ್ಡ್ರನ್ಸ್ ಅಥವಾ ಯಾರು ಮೊಬೈಲ್ ಸ್ಪೈ ಮಾಡಬೇಕು ಅವ್ರ ಮೊಬೈಲಲ್ಲಿ ಗೂಗಲ್ ಓಪನ್ ಮಾಡ್ಕೊಂಡು ಮೊಬೈಲ್ ಟ್ರ್ಯಾಕರ್ ಫ್ರೀ ಅಂತ ಸರ್ಚ್ ಮಾಡಿ, ಅದರಲ್ಲಿ ಫಸ್ಟ್ ಲಿಂಕ್ ಕಾಣಿಸ್ತದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಅದು ಓಪನ್ ಆಗಾದ್ಮೇಲೆ ಇನ್ಸ್ಟಾಲ್ ಅಪ್ಲಿಕೇಶನ್ ಫಾರ್ ಫ್ರೀ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಡೌನ್ಲೋಡ್ ಆಪ್ಷನ್ ಬರುತ್ತೆ, ಆದರೆ ಅದು ಡೌನ್ಲೋಡ್ ಆಗೋಲ್ಲ. ವಿಡಿಯೋ ಕ್ಲಿಯರಾಗಿ ನೋಡಿ ಹೇಳ್ಕೊಡ್ತೀನಿ. ಅದು ಡೌನ್ಲೋಡ್ ಆಗೋಲ್ಲ. ಈಗ ಲಾಗಿನ್ ಕೇಳುತ್ತೆ, ಅದ್ರ ಮೇಲೆ ನಿಮ್ಮದು ಒಂದು ಇಮೇಲು ಮತ್ತು ಯಾವ್ದಾದ್ರು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಬಿಟ್ಟು ಲಾಗಿನ್ ಆಗಬೇಕು. ಫಸ್ಟು ನಿಮ್ದು ಯಾವ್ದಾದ್ರು ಒಂದು ಇಮೇಲ್ ಐ ಡಿ, ಅದು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ ಅಂದರೂ ನಡೆಯುತ್ತೆ. ಯಾವ್ದಾದ್ರು ಒಂದು ಇಮೇಲು ಮತ್ತು ಯಾವ್ದಾದ್ರು ಒಂದು ಪಾಸ್ವರ್ಡು ಗ್ಯಾಪ್ನ ಹಿಡ್ಕೋಬೇಕು, ಬರ್ತಿಡ್ಕೊಳ್ಳಿ. ಅದನ್ನ ಹಾಕ್ಬಿಟ್ಟು ಲಾಗಿನ್ ಆಗಿ. ಲಾಗಿನ್ ಆಗಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಪ್ಷನ್ ಸಿಗುತ್ತಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 2 ಬಾಕ್ಸ್ ಮೇಲೆ ಟಿಕ್ ಮಾಡಿಬಿಟ್ಟು ಕ್ಯಾಪ್ಚಾ ಫಿಲ್ ಮಾಡಿ ಡೌನ್ಲೋಡ್ ಅಂತ ಕೊಡಿ. ಡೌನ್ಲೋಡ್ ಅಂತ ಕೊಟ್ಟಿದ ತಕ್ಷಣ ಸ್ಕ್ರೋಲ್ ಅಪ್ ಮಾಡಿ ಒಂದು ಸ್ವಲ್ಪ, ಡೌನ್ಲೋಡ್ ಎನಿವೆ ಅಂತ ಕೊಡಿ. ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಆ್ಯಪಲ್ಲೇ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ. ಆ್ಯಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡಿ. ಜಸ್ಟ್ ಒನ್ಸ್ ಅಂತ ಕೊಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಪ್ಲೇ ಪ್ರೊಟೆಕ್ಟ್ನ ಆಫ್ ಮಾಡೋಕ್ಕೆ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ರೀಡೈರೆಕ್ಟ್ ಆಗುತ್ತೆ ಪ್ಲೇಸ್ಟೋರಿಗೆ. ಅದ್ರ ಮೇಲೆ ಅಲ್ಲಿ ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಫ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಕೇಳುತ್ತೆ ನಿಮ್ಮದು, ಪಾಸ್ವರ್ಡ್ ಕೊಟ್ಬಿಟ್ಟು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿದ ತಕ್ಷಣ ಇನ್ಸ್ಟಾಲ್ ಅನ್ನೋನ್ ಅಪ್ಲಿಕೇಶನ್ನು ಅಲೋ ಕೊಡಿ. ಆನ್ ಮಾಡ್ಕೊಬಿಟ್ಟು ಬ್ಯಾಕ್ ಬನ್ನಿ. ಇವಾಗ ಒರಿಜಿನಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ಡೌನ್ಲೋಡ್ ಮೊಬೈಲ್ ಟ್ರ್ಯಾಕರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಹಳೆ ಅಪ್ಲಿಕೇಶನ್ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಈ ಪ್ರೋಸೆಸ್ಸಲ್ಲಿ ಬ್ಯಾಕ್ ಹೋಗಬಾರ್ದು. ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಮಾಡಬೇಕು. ಬ್ಯಾಕ್ ಹೋದರೆ ಮತ್ತೆ ಫಸ್ಟಿಂದ ಮಾಡಬೇಕಾಗುತ್ತೆ. ಇಲ್ಲಿ 100% ಆಗ್ತಾ ಇದ್ದಂಗೆ ವೈಫೈ ಅನ್ನೋದೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿ ಓಪನ್ ಆಗುತ್ತೆ. ಅದ್ರ ಮುಂದೆ ಹೇಳ್ತೀನಿ ಪ್ರೋಸೆಸ್. ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಓಪನ್ ಮಾಡಿ. ಅಲ್ಲೇ ಓಪನ್ ಮಾಡಿ. ಸ್ಕ್ಯಾನ್ ಕೇಳುತ್ತೆ, ಅಕ್ಸೆಪ್ಟ್ ಕೊಟ್ಬಿಟ್ಟು ವಿತೌಟ್ ಸ್ಕ್ಯಾನ್ ಅಂತ ಬರುತ್ತೆ, ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಫುಲ್ ವೀಡಿಯೋ ನೋಡಿ. ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ವಿತೌಟ್ ಸ್ಕ್ಯಾನಿಂಗ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ಬ್ಯಾಕ್ ಬನ್ನಿ. ಓಪನ್ ಮೊಬೈಲ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಡಿವೈಸು ಇದು ಮಾಡ್ತಾಯಿದ್ದೀರಾ ಆದರೆ ಯಾವ್ದ್ರ ಮೇಲಾದ್ರೂ ಕ್ಲಿಕ್ ಮಾಡಿ, ಏನೂ ತೊಂದರೆ ಇಲ್ಲ. ಅಲ್ಲಿ ಕನ್ಸಲ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡಿ. ಮತ್ತೆ ಕನ್ಸಲ್ಟ್ ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ಲಾಗಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಎಲ್ಲ ಪರ್ಮಿಷನ್ನು ಆನ್ ಮಾಡಿ. ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ ಒಂದ್ಸತಿ ಎಲ್ಲ ಪರ್ಮಿಷನ್ ಹೆಂಗೆ ಆನ್ ಮಾಡೋದು ಅಂತ. ಎಲ್ಲ ಪರ್ಮಿಷನು ಆನು ಆಫು ಮಾಡಾದ್ಮೇಲೆ ನೆಕ್ಸ್ಟ್ ಕೊಟ್ಬಿಟ್ಟು ಕಂಟಿನ್ಯೂ ಮಾಡಿ. ಅಲ್ಲಿ ಆಗಲೇ ಇಮೇಲ್ ಐ ಡಿ ಲಾಗಿನ್ ಆಗಿದ್ರಲ್ಲ ಅದರದ್ದು ಅದೇ ಇಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ಬಿಟ್ಟು ಮತ್ತೆ ಲಾಗಿನ್ ಆಗಿ. ಇಲ್ಲಿ ಸೇಮ್ ಅದೇ ಮತ್ತು ಇಮೇಲ್ ಐ ಡಿ ಅದೇ ಪಾಸ್ವರ್ಡ್ ಹಾಕಬೇಕು, ಬೇರೆದು ಹಾಕಿದ್ರೆ ಲಾಗಿನ್ ಆಗಲ್ಲ. ಏನೇನು ಬೇಕು ಆಪ್ಷನ್ ನಿಮ್ಗೆ ಏನು ಬೇಕು ಎಲ್ಲನೂ ಅಲೋ ಮಾಡ್ಕೊಳ್ಳಿ. ನಿಮ್ಗೆ ಏನು ಅಲೋ ಮಾಡಿರ್ತೀರೋ ಅದನ್ನೆಲ್ಲ ನೀವು ಆ್ಯಕ್ಸೆಸ್ ಮಾಡ್ಬೋದು. ಏನು ಪಾಸ್ವರ್ಡ್ ಕಮೆಂಟ್ SMS ನಿಮ್ಗೆ ಅದು ಏನಾದರೂ ಸೆಟ್ ಮಾಡ್ಕೋಬೋದು. ನೀವು ಯಾರು ಇದು ಮಾಡಿರ್ತೀರೋ ಅವ್ರ ಹೆಸರು ಕೊಟ್ಬಿಟ್ಟು ಅಲ್ಲಿ ಅವ್ರ ಹೆಸರು ಹಾಕ್ಬೋದು. ಹಾಕ್ಬಿಟ್ಟು ಸೇವ್ ಮಾಡಿ ನೆಕ್ಸ್ಟ್ ಕೊಡಿ. ಅಷ್ಟೇ, ಪ್ರೋಸೆಸ್ ಮುಗೀತು. ಆ್ಯಪ್ ಎಲ್ಲ ಇನ್ಸ್ಟಾಲ್ ಆಗುತ್ತೆ. ಓಕೆ ಕೊಟ್ಟಿದ ತಕ್ಷಣ ಮೊಬೈಲಲ್ಲಿ ಅದು ಆ್ಯಪೇ ಇರೋಲ್ಲ. ಚೆಕ್ ಮಾಡ್ಬೋದು. ಇದನ್ನು ಡಿಲೀಟ್ ಮಾಡಿ, ಏನು ತೊಂದರೆ ಇಲ್ಲ. ನಾವು ಆ್ಯಪೆಲ್ಲ ಡಿಲೀಟ್ ಆಗೋಗಿರುತ್ತೆ ಮೊಬೈಲಿಂದ. ಇವಾಗ ಹೆಂಗೆ ಲಾಗಿನ್ ಆಗಿ ಹೆಂಗೆ ಆ್ಯಕ್ಸೆಸ್ ಮಾಡೋದಂತ ನೋಡೋಣ ಬನ್ನಿ. ಮೊಬೈಲ್ ಇಲ್ವಾ ಕಂಪ್ಯೂಟ್ರಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರಲ್ಲಿ ಸೇಮ್ ಮೊಬೈಲ್ ಟ್ರ್ಯಾಕರ್ ಅಂತ ಮತ್ತೆ ಟೈಪ್ ಮಾಡಿ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗಿ. ಲಾಗಿನ್ ಮಾಡಿಬಿಟ್ಟು ಓಪನ್ ಅಂತ ಕೊಡಿ. ಈ ಥರ ಓಪನ್ ಆಗುತ್ತೆ. ನೀವು ನೋಡ್ತಿರ್ಬೋದು ಪ್ರತಿಯೊಂದು ಅಲ್ಲಿ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸಲ್ಲಿ ಬಂದಿದೆ. ಲೊಕೇಶನ್ನು, ಆ್ಯಪ್ಸು, ರಿಮೋಟು, ಲೈವ್ ವ್ಯೂವಿಂಗು, ಫೈಲ್ ಮ್ಯಾನೇಜರು, ಮೆಸೇಜು, ಸ್ಕ್ರೀನ್ಶಾಟ್ಸು ಎಲ್ಲನೂ ಬಂದಿದೆ ಅದರಲ್ಲಿ. ಈಗ ಕಾಲ್ಸ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಅವ್ರ ಕಾಲ್ ಡೀಟೇಲ್ಸ್ ಎಲ್ಲ ಅಲ್ಲಿ ಶೋ ಆಗುತ್ತೆ. ನೀವು ಅದನ್ನು ರೆಕಾರ್ಡು ಮಾಡ್ಕೋಬೋದು, ಡೌನ್ಲೋಡು ಮಾಡ್ಕೋಬೋದು. ಅಲ್ಲೆಲ್ಲ ಅವ್ರ ಕಾಲ್ ಡೀಟೇಲ್ಸ್ ಬಂದಿರುತ್ತೆ. ಬ್ಯಾಕ್ ಬರ್ತೀವಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು ಲೊಕೇಶನ್ನು, ಅವ್ರ ಲೈವ್ ಲೊಕೇಶನ್ ಎಲ್ಲಿರ್ತಾರೆ ಅಂತ ಅದು ಲೈವ್ ಲೊಕೇಶನ್ ಅಲ್ಲಿ ಶೋ ಆಗುತ್ತೆ. ನೀವು ಅವ್ರದ್ದು ಬ್ಯಾಟ್ರಿ ಪರ್ಸೆಂಟೇಜು, ಆನ್ಲೈನ್ ಸ್ಟೇಟಸ್ಸು ಎಲ್ಲ ಪ್ರತಿಯೊಂದು ಸಮೇತ ಅಲ್ಲೇ ತೋರಿಸುತ್ತೆ. ನೀವು ಏನು ಬೇಕಾದರೂ ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಜಾಸ್ತಿ ಎಲ್ಲ ಪ್ರತಿಯೊಂದು ಸಿಗುತ್ತೆ, ನೀವು ಎಕ್ಸ್ಪ್ಲೋರ್ ಮಾಡ್ಕೋಬೋದು. ಇದು ಅವ್ರ ಮೆಸೇಜು ಡೀಟೇಲ್ಸು. ಇಲ್ಲಿ ಬ್ಯಾಕ್ ಬಂದುಬಿಟ್ಟು ನಿಮಗೆ ಲೈವ್ ವ್ಯೂವಿಂಗ್ ಹೆಂಗಿರುತ್ತೆ ತೋರಿಸ್ತೀನಿ. ಲೈವ್ ವ್ಯೂವಿಂಗ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 3 ಆಪ್ಷನ್ ಸಿಗುತ್ತೆ, ವಿಡಿಯೋ, ಆಡಿಯೋ, ಸ್ಕ್ರೀನ್ ಅಂತ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಯಾವ ಕ್ಯಾಮ್ರಾ ಆ್ಯಕ್ಸೆಸ್ ಬೇಕು ಅಲ್ಲಿ ಆಪ್ಷನ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಅವ್ರದ್ದು ನೀವು ರೇರ್ ಕ್ಯಾಮ್ರಾ ಆ್ಯಕ್ಸೆಸ್ ಕೊಟ್ಟಿದ್ರೆ ರೇರ್ ಕ್ಯಾಮ್ರಾ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಫ್ರಂಟ್ ಕ್ಯಾಮ್ರಾ ಆ್ಯಕ್ಸೆಸ್ ಕೊಟ್ಟಿದ್ರೆ ಫ್ರಂಟ್ ಕ್ಯಾಮ್ರಾ ಡಿಸ್ಪ್ಲೇ ಆಗುತ್ತೆ.
ನೀವು ನೋಡ್ತಾ ಇರ್ಬೋದು ಅಲ್ಲಿ ವಿತ್ ಪ್ರೂಫು ತೋರಿಸ್ತಿದ್ದೀನಿ ನೋಡಿ. ಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಯಾವ ಇದು ಇಲ್ಲ ಅದರಲ್ಲಿ. ಈಗ ಸ್ಕ್ರೀನ್ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ. ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋ ಸೌಂಡ್ ಕೊಟ್ಬಿಟ್ಟು ಸ್ಟಾರ್ಟ್ ಕೊಡಿ. ಸ್ಟಾರ್ಟ್ ಕೊಡ್ತಾ ಇದ್ದಂಗೆ ಅವ್ರದ್ದು ಸ್ಕ್ರೀನು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದು ಅವ್ರಿಗೆ ಒಂಚೂರು ಗೊತ್ತಾಗಲ್ಲ, ನೀವು ಆ್ಯಕ್ಸೆಸ್ ಮಾಡ್ತಾಯಿದ್ದೀರಾ ಅಂತ ಗ್ರೀನ್ ಲೈಟ್ ಏನೂ ಶೋ ಆಗೋಲ್ಲ. ಅದು ವಿತೌಟ್ ಎನಿ ಇಶ್ಯೂಸ್ ಅದು ಶೋ ಆಗುತ್ತೆ, ನಿಮ್ಗೆ ಯೂಸ್ ಮಾಡ್ಬೋದು. ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಜಸ್ಟ್ ವ್ಯೂ ಮಾಡ್ಬೋದು ಅಷ್ಟೇ ಅವರು ಯೂಸ್ ಮಾಡ್ತಿರೋದು. ಕಂಟ್ರೋಲ್ ಆಪ್ಷನ್ಸ್ ಇರ್ತವೆ, ಒಂದು 4-5 ನೀವು ಎಕ್ಸ್ಪ್ಲೋರ್ ಮಾಡಿ. ಅದನ್ನು ಮೇಯ್ನ್ ಆಗಿರೋದು ತೋರಿಸ್ತಾ ಇದ್ದೀನಿ. ಈಗ ಬ್ಯಾಕ್ ಬಂದರೆ ನಿಮಗೆ ಅಕಸ್ಮಾತ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ನೋಡಬೇಕು ಅಂದರೆ ಅಲ್ಲಿ ಇನ್ಸ್ಟೆಂಟ್ ಮೆಸೇಜಿಂಗ್ ಅಂತ ಇರುತ್ತೆ. ಸ್ಕ್ರೋಲ್ ಅಪ್ ಮಾಡಿಬಿಟ್ಟು ಅಲ್ಲಿ ಇನ್ಸ್ಟೆಂಟ್ ಮೆಸೇಜಿಂಗ್ ಅಂತ ಇರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ಇನ್ಸ್ಟೆಂಟ್ ಮೆಸೇಜಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರದ್ದೆಲ್ಲ ಮೆಸೇಜಿಂಗ್ ಆ್ಯಪ್ಸು ಇನ್ಸ್ಟಾಗ್ರಾಮ್, ವಾಟ್ಸಪ್ಪು, ಟ್ವಿಟ್ಟರು ಎಲ್ಲ ಅಲ್ಲೇ ಶೋ ಆಗುತ್ತೆ. ಟೆಲಿಗ್ರಾಮು, ಜಿಮೇಲ್ ಆ್ಯಪ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಜಿಮೇಲ್ ಆ್ಯಪ್ ಓಪನ್ ಮಾಡಿದ್ರೆ ಅವ್ರ ಜಿಮೇಲು ಏನು ಮೇಲ್ಸ್ ಬಂದಿದೆ ಎಲ್ಲ ಅಲ್ಲೇ ಇರುತ್ತೆ. ನೀವಲ್ಲಿ ಆ್ಯಕ್ಸೆಸ್ ಮಾಡ್ಬೋದು. ಅದನ್ನು ನೀವೇ ಇನ್ಸ್ಟಾಲ್ ಮಾಡಿ ಎಲ್ಲ ನೋಡಿದ್ರೆ ತುಂಬ ಎಕ್ಸ್ಪ್ಲೋರ್ ಮಾಡ್ಬೋದು. ಇದರಲ್ಲಿ ಸುಮಾರು ಅಪ್ಲಿಕೇಶನ್ಸ್ ಇದೆ ಇದರಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.